ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 1, 2026ರಂದು ಭಗವಾನ್ ಬುದ್ಧರ 2570ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪೂಜ್ಯ ಡಾಕ್ಟರ್ ಕಲ್ಯಾಣ ಸಿರಿ ಬಾಂತೇಜಿ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮುಖ್ಯ ಭಾಷಣಕಾರರು, ಡಾಕ್ಟರ್ ವಿ. ಷಣ್ಮುಗಂ, ಭಾಗ್ಯಲಕ್ಷ್ಮಿ, ಶ್ರೀನಿವಾಸ್ ಪ್ರಸಾದ್, ವಿ. ಪುರುಷೋತ್ತಮ್ ಮುಖ್ಯಸ್ಥರು, ವಿಶ್ವಮೈತ್ರಿ ಬುದ್ಧ ವಿಹಾರ, ಅಶೋಕ ವೃತ್ತ, ಮೈಸೂರು ಹಾಗೂ ಮುಖಂಡರುಗಳು ಭಾಗವಹಿಸಿದ್ದರು. ಸ್ಥಳ ವಿಶ್ವಮಿತ್ರ ಬುದ್ಧ ವಿಹಾರ, ಅಶೋಕ ವೃತ್ತ, ಮೈಸೂರು. ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡೋದ್ರ ಮೂಲಕ ಇಂದು ವಿಶ್ವದಲ್ಲೇ ಅತ್ಯಂತ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥವರು ಭಗವಾನ್ ಬುದ್ಧರ 2570ನೇ ಜನ್ಮದಿನೋತ್ಸವ ಶುಭಾಶಯವನ್ನು ಎಲ್ಲರಿಗೂ ಕೂಡ ಕೊಡ್ತಾ, ಈ ಒಂದು ಕಾರ್ಯಕ್ರಮದ ಸಮ್ಮುಖ ಪೂಜ್ಯನೀಯ ಡಾಕ್ಟರ್ ಕಲ್ಯಾಣ ಶ್ರೀ ಬಂತೇಜಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಿಮ್ಮೆಲ್ಲ ನೆಚ್ಚಿನ ನಾಯಕರು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತಮ್ಮದೇ ಆದಂಥ ಅಂಬೇಡ್ಕರ್ ಅವರ ಚಿಂತನೆಗಳು, ಬುದ್ಧರ ಚಿಂತನೆಗಳು ಮತ್ತು ಸಮಾಜವನ್ನು ಕಟ್ಟುವಂಥ ಇದರ ಜೊತೆಯಲ್ಲಿ ಸರ್ವರನ್ನು ಕೂಡ ಪ್ರೀತಿಗೆ ಮತ್ತು ಗೌರವಕ್ಕೆ ಪಾತ್ರ ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮುಖ್ಯ ಭಾಷಣಕಾರರಾಗಿ ಬಹಳಷ್ಟು ವರ್ಷಗಳಿಂದ ಸಮಾಜಮುಖಿ ಬರವಣಿಗೆ, ಸಾಹಿತ್ಯ, ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಎಲ್ಲವನ್ನು ಕೂಡ ಪರಿಗಣಿಸ್ತಕ್ಕಂಥದ್ದು ಒಬ್ಬ ಎಕನಾಮಿಕ್ಸ್ ಪ್ರೊಫೆಸರ್ ಷಣ್ಮುಗಂ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತೊಬ್ಬರು ಈ ಭಾಗದ ಅತ್ಯಂತ ಜನಪ್ರಿಯ ನಾಯಕರಾದಂಥ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ಅವರ ಧರ್ಮಪತ್ನಿಯಾದಂಥ ಸಹೋದರಿ ಆಯುಷ್ಮತಿ ಭಾಗ್ಯಲಕ್ಷ್ಮಿ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಉಳಿದಂಥ ವೇದಿಕೆ ಮುಂಭಾಗದಲ್ಲಿ ಬಹಳ ವಿಶೇಷವಾಗಿ ಅಂಬೇಡ್ಕರ್ ಅವರಿಗೆ ಬುದ್ಧರ ಹೆಸರಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಯಾವುದೇ ಆಹ್ವಾನ ಇಲ್ಲದೆ ಒಂದು ಸ್ಟೇಟ್ಮೆಂಟ್ ಅಥವಾ ಏನಾರು ಮಾಡಿದ್ರೆ ಇಷ್ಟು ಸಂಖ್ಯೆಯಲ್ಲಿ ಸೇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಒಂದು ಜಾಗೃತಿ ಅಂತಕ್ಕಂಥದ್ದು ನಮ್ಮ ಸಮಾಜ ಬಹಳಷ್ಟು ಮುಂಚೂಣಿಯಲ್ಲಿದೆ. ಇವತ್ತಿನ ಕಾಲಘಟ್ಟಕ್ಕೆ ನನ್ನ ಪ್ರಕಾರ ಅನಿವಾರ್ಯತೆ, ಅಗತ್ಯತೆ ಇದೆ. ನಮಗೆಲ್ಲರೂ ಕೂಡ ಮಾರ್ಗದರ್ಶನ ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಈ ಧಮ್ಮವನ್ನು ಈ ದೇಶದಲ್ಲಿ ನಾವೆಲ್ಲ ಸೇರಿ ಇದನ್ನು ಕಟ್ಟುವಂಥ ನೈತಿಕ ಹೊಣೆ ನಮ್ಮೆಲ್ಲರದ್ದು ಜವಾಬ್ದಾರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಇಸ್ ಧಮ್ಮ ಅನ್ನುವ ಪುಸ್ತಕದಲ್ಲಿ ದಾಖಲೆ ಮಾಡಿದ್ದಾರೆ. ನನ್ನ ಅನುಯಾಯಿಗಳು ಮತ್ತೆ ಭಾರತ ರಾಷ್ಟ್ರವನ್ನ ಪ್ರಬುದ್ಧ ರಾಷ್ಟ್ರ ಮಾಡುವುದರ ಜೊತೆಯಲ್ಲಿ ಬುದ್ಧನ ನಾಡನ್ನು ಕಟ್ಟುವುದರಲ್ಲಿ ಬಹಳ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತಾರೆ ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನಾವೆಲ್ಲ ಕೆಲಸ ಮಾಡೋದಕ್ಕಿಂತಲೂ ಕೂಡ ಬೌದ್ಧ ಧರ್ಮವನ್ನು ಹರಡಿದರೆ ಮನುಕುಲದ ಸೇವೆಯನ್ನು ಮಾಡಿದಂತೆ. ನಿಜಕ್ಕೂ ಕೂಡ ಅದು ಸತ್ಯ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥದ್ದು ಬೌದ್ಧ ಧರ್ಮವನ್ನು ಕಟ್ಟುವಂಥದ್ದು ಮತ್ತು ನಾವು ಯಾರನ್ನು ಕೂಡ ವಿರೋಧ ಮಾಡ್ತಕ್ಕಂಥ ಮನಸ್ಥಿತಿ ನಮಗಿಲ್ಲ. ನಮ್ಮ ಹಕ್ಕನ್ನು ಮತ್ತು ನಮ್ಮ ಧಾರ್ಮಿಕತೆಯನ್ನು ಬೇರೆಯವರು ಕಿತ್ಕೊಂಡಿದ್ದಾರೆ ಹೊರತು ಇನ್ನೊಬ್ಬರ ಧಾರ್ಮಿಕತೆ ಮತ್ತು ಇನ್ನೊಬ್ಬರ ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ನಮ್ದಲ್ಲ.
ಇವತ್ತು ಪ್ರಸ್ತುತ ಭಾರತ ದೇಶವೆಲ್ಲ ಇಡೀ ವಿಶ್ವ ಇವತ್ತು ಬುದ್ಧರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು. ಅದು 2600 ವರ್ಷಗಳಿಂದಲೂ ಕೂಡ ಪ್ರಸ್ತುತ ಕಾಲಘಟ್ಟದಲ್ಲೂ ಕೂಡ ಬುದ್ಧ ಪ್ರಪಂಚಕ್ಕೆ ಅನಿವಾರ್ಯತೆ ಅಂತಕ್ಕಂಥದ್ದನ್ನ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲವನ್ನು ಕೂಡ ಗ್ರಹಿಸ್ತಾ ಇದ್ದೀವಿ. ಇವತ್ತು ವಿಶ್ವಮಟ್ಟದಲ್ಲಿ ತಮ್ಮ ಹಕ್ಕಿಗೋಸ್ಕರ, ತಮ್ಮ ಆಸ್ತಿಗೋಸ್ಕರ, ತಮ್ಮ ಬಿಸಿನೆಸ್ಗೋಸ್ಕರ, ಅದು ಅಮೇರಿಕ ಇರ್ಬೋದು, ರಷ್ಯಾ ಇರ್ಬೋದು, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಹಲವಾರು ದೇಶಗಳು ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ಬಲಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನ ಇವತ್ತು ಬುದ್ಧನನ್ನ ಜ್ಞಾಪಿಸ್ಕೊಳ್ತಕ್ಕಂಥ ಎಲ್ಲ ಕಾಲಘಟ್ಟದಲ್ಲೂ ಕೂಡ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು ಬುದ್ಧನ ಶಾಂತಿ, ಅದು ಮೈತ್ರಿ, ಕರುಣೆ, ಸಮತೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಅಂತ ಭಗವಾನ್ ಬುದ್ಧರ ಜಯಂತಿ ಇವತ್ತು ಭಾರತ ದೇಶವೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅವರ ಜನ್ಮದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಮೈಸೂರಿನ ಹೃದಯ ಭಾಗ ಇರತಕ್ಕಂಥ ವಿಶ್ವಮೈತ್ರಿ ಬುದ್ಧ ವಿಹಾರ ಕಳೆದ 19 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಅಂಬೇಡ್ಕರ್ ಅವರ ಚಿಂತನೆಗಳು, ಬುದ್ಧರ ಚಿಂತನೆಗಳು ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡ್ತಕ್ಕಂಥ ಅವಕಾಶವನ್ನು ವಿಶ್ವ ಮೈತ್ರಿ ಬುದ್ಧ ವಿಹಾರ ಕಟ್ತಾ ಇದೆ. ನಾವು ಕೇವಲ 18-19 ವರ್ಷದಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶವನ್ನ ವಿಶ್ವ ಮೈತ್ರಿ ಬುದ್ಧ ಅವ್ರ ಮೂಲಕ ನಾವು ಕೊಟ್ಟಿದ್ದೀವಿ ಈಗಾಗಲೇ. ಅದನ್ನು ಆದರೆ ನಾನು ಹೇಳಿರ್ತಕ್ಕಂಥದ್ದಲ್ಲ, ಅಥವಾ ಮಾದಪ್ಪ ಮಾಡತಕ್ಕಂಥದ್ದಲ್ಲ, ಶ್ರೀನಿವಾಸ ಪ್ರಸಾದ್ ಅವ್ರದ್ದಲ್ಲ, ಅದು ನಮ್ಮೆಲ್ಲರ ಮಹಾನಾಯಕ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಹತ್ವ. ಅಂಬೇಡ್ಕರ್ ಏನು ಹೇಳಿದ್ರು ಕೂಡ ನಾವು ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕೆ ನಾವು ಈ ಪ್ರಬುದ್ಧ ಭಾರತವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇಂಥ ದಿನಗಳು ನಮಗೆ ಮಹತ್ವವಾದಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ಬೌದ್ಧ ಮಹಾಸಮ್ಮೇಳನವನ್ನು ಅಕ್ಟೋಬರ್ 14-15 ಒಂದು ಮಾದೇವಪ್ಪರ ಸಹಕಾರನೂ ಕೂಡ ನಮಗೆ ಅವತ್ತು ಹೆಚ್ಚಿನ ರೀತಿ ಸಿಕ್ಕಿದ್ರಿಂದ ಆ ಒಂದು ಬೌದ್ಧ ಸಮ್ಮೇಳನ 1.5 ಲಕ್ಷ ಜನ 2 ದಿನಕ್ಕೆ ಬಂದಿರತಕ್ಕಂಥದ್ದು ಸಾಕ್ಷಿ. ಮುಂದೇನೂ ಕೂಡ ಅದು ಇಡೀ ರಾಜ್ಯ ವ್ಯಾಪ್ತಿ, ಜಿಲ್ಲಾ ವ್ಯಾಪ್ತಿ ಆ ಸಮ್ಮೇಳನಗಳು ನಿರಂತರವಾಗ್ತದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂಥ 75ನೇ ವರ್ಷವನ್ನ 10 ಲಕ್ಷ ಜನರ ಜೊತೆಯಲ್ಲಿ ಮೈಸೂರಿನ ಸಾಂಸ್ಕೃತಿಕ ನಗರದಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂಥ 75 ವರ್ಷದಲ್ಲಿ 10 ಲಕ್ಷ ನಾವು ಸೇರಲೇಬೇಕು. ಇವತ್ತು ಬರೆದಿಟ್ಕೊಬಿಡಿ, ನಾನು ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಮಾಧವ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬದುಕ್ತೀವಿ. ಆದರೆ ಈ ಕಾರ್ಯಕ್ರಮವನ್ನು ಮಾಡೇ ತೀರಬೇಕು. ಯಾಕಂದ್ರೆ ನಾವು ಸಮ್ಮೇಳನದ ಮೂಲಕ ನಾವು ಅದನ್ನು ಕಟ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ಮನೆಯಲ್ಲೂ ಕೂಡ ಅಂಬೇಡ್ಕರ್ ಅವರ ಜಯಂತಿ, ಬುದ್ಧರ ಜಯಂತಿ ದೀಪ ಹಚ್ಚತಕ್ಕಂಥದ್ದು ಹಬ್ಬದ ವಾತಾವರಣವನ್ನು ನಾನು ಕಳೆದ 15 ದಿನಗಳಿಂದ ಕೂಡ ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ಇದು ಹೆಚ್ಚು ಆಗಬೇಕಾಗಿರ್ತಕ್ಕಂಥದ್ದು. ನಾವು ತಡವಾಗಾದರೂ ಕೂಡ ಅಂಬೇಡ್ಕರ್ ಅವರ ರಥವನ್ನು ಎಳೀತಾ ಇದ್ದೀವಿ. ನಮ್ಮ ಎಲ್ಲರೂ ಕೂಡ ತಡವಾಗಾದರೂ ಕೂಡ ನಮಗೆ ಪ್ರಜ್ಞೆ ಇರಲಿಲ್ಲ. ನಮಗೆ ನಮ್ಮ ಬದುಕು ಮುಖ್ಯವಾಗಿತ್ತು ಹೊರತು ನಮಗೆ ಅಂಬೇಡ್ಕರ್ ಅವರ ಚಿಂತನೆ ನಮ್ಗೆ ಯಾರೂ ಕೂಡ ತಲೆಗೆ ಹೋಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಆ ಚಿಂತನೆಗಳು ಪ್ರತಿಯೊಬ್ಬ ಮನದಲ್ಲೂ ಮನೆಯಲ್ಲೂ ಕೂಡ ಆ ಬೆಳಕನ್ನು ಚೆಲ್ತಿರೋದ್ರಿಂದ ನಾವು ಅಂಬೇಡ್ಕರ್ ಆಸೆಯನ್ನ ಪೂರೈಸ್ತೀವಿ ಅಂತಕ್ಕಂಥ ಸಪ್ತಾಹ ಮಾಡ್ಬೇಕು ನೀವೆಲ್ಲರೂ ಕೂಡ. ಯಾಕೆಂದ್ರೆ ಇಲ್ಲಿ ತನಕನೂ ಕೂಡ ನಾವು ಆಚರಣೆಗೆ ಸೀಮಿತವಾಗಿದ್ದೀವಿ. ಅಂಬೇಡ್ಕರ್ ಜಯಂತಿ ಆಚರಣೆಗೆ ಸೀಮಿತವಾಗಿದೆ, ಬುದ್ಧ ಜಯಂತಿ ಆಚರಣೆಗೆ ಸೀಮಿತವಾಗಿದೆ ಹೊರತು ಅನುಸರಣೆಗೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕಾಗಿರ್ತಕ್ಕಂಥದ್ದು. ಇದನ್ನ ಇವತ್ತಿನ ಕಾರ್ಯಕ್ರಮ ಇಷ್ಟು ನೂರಾರು ಸಂಖ್ಯೆಯಲ್ಲಿ ಬೆಳಗ್ಗಿನಿಂದನೂ ಕೂಡ ನಾವು ಟೌನಾಲ್ನಿಂದ ಕಲಾಮಂದಿರಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಕೂಡ ನೂರಾರು ಜನ ನಮ್ಮ ಜೊತೆಯಲ್ಲಿ ಬಹಳ ಐತಿಹಾಸಿಕವಾದಂಥ ರಥದಲ್ಲಿ ಇವತ್ತು ಮೆರವಣಿಗೆ ಹೋಗ್ತಾ ಇದ್ರೆ ಅದರ ಸಂಚಲನವನ್ನ ಇಡೀ ಜನ ಕಣ್ತುಂಬಂತ ಇದೆ. ಒಂದು ರೀತಿ ದಿಗ್ಭ್ರಮೆ ಆಗ್ತಾ ಇದ್ರು ಜನರು ಕೂಡ. ಏನಪ್ಪ ಬುದ್ಧರನ್ನ ಇವತ್ತು ಈ ಮಟ್ಟಕ್ಕೆ
ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಅದರ ಗೊತ್ತಿಲ್ಲ ಅವರಿಗೆ ಬುದ್ಧ ಯಾರು ಅಂತಕ್ಕಂಥದ್ದು ಗೊತ್ತಿಲ್ಲ. ಭಾರತ ದೇಶದ ಬುದ್ಧ ಇವತ್ತು 40 ರಾಷ್ಟ್ರದಲ್ಲಿ ಪ್ರಜ್ವಲಿಸ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ನಮ್ಮ ಮನದಲ್ಲಿ ನಾನು ಯಾಕೆ ಒತ್ತಿ ಹೇಳ್ತಿದ್ದಾರೆ, ನಮಗಿದೆ ಅಲ್ಟಿಮೇಟ್. ಇಲ್ಲಿ ಶೋಷಣೆ ಇದೆ, ದಬ್ಬಾಳಿಕೆ ಇದೆ, ಜಾತೀಯತೆ ಇದೆ, ಅಸ್ಪೃಶ್ಯತೆ ಇದೆ. ಅಂಥ ಸ್ಥಳಗಳಲ್ಲಿ ನಾವು ಅಂಥ ಧರ್ಮಗಳಲ್ಲಿ ನಾವ್ಯಾರು ಕೂಡ ಇರಬಾರ್ದು. ಬೆಳಿಗ್ಗೆ ಬಂತೇಜ್ ಒಂದು ಮಾತು ಹೇಳಿದ್ರು, ಒಂದು ಸಾಕ್ಷ ಮಾತ, ಸಾಕ್ಷ ನಾವು ಕಾಲ್ಗೆ ಹಾಕತ್ತೀವಿ ಸಾಕ್ಷ. ಒಬ್ಬ ಶಾಲೆ ಶಿಕ್ಷಕ ಪಾಠ ಮಾಡುವಂಥ ಸಂದರ್ಭದಲ್ಲಿ ತರಗತಿಯಲ್ಲಿ ವಾಸನೆ ಬರ್ತಂತೆ, ಸ್ಮೆಲ್ ಬರ್ತಿತ್ತಂತೆ. ಆ ಸ್ಮೆಲ್ ಬರೋಂಥ ಸಂದರ್ಭದಲ್ಲಿ ಯಾರು ಅಂತ ಕೇಳಿದಾಗ, ನಾನು ಒಂದೇ ಜೊತೆ ಸಾಕ್ಷಿ ಇರೋದು, ಆ ಸಾಕ್ಷಿ ಹಾಕ ಬಂದಿದ್ದೆ, ಅದಕ್ಕೆ ಸಾಕ್ಷಿ ಯಾವಾಗಲೂ ಕೂಡ ನಂದು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಂತೆ. ಅದರ ನಾಳಕ್ಕೆ ಒಂದು ಹೊಸ ಸಾಕ್ಷಿ ತಗೊಂಡ್ರಂತೆ ಅವನಿಗೆ. ಆತ ಆ ಹೊಸ ಸಾಕ್ಷಿ ಜೊತೆಲಿ ಮತ್ತೆ ಹಳೆ ಸಾಕ್ಷಿನ ಜೋಬ್ ಹಾಕ ಬಂದಿದ್ದಂತೆ. ಮತ್ತೆ ಸ್ಮೆಲ್ ಬಂದಾಗ ಕೇಳಿದ್ರಂತೆ, ಎಲ್ಲೋ ಸ್ಮೆಲ್ ಬರ್ತಾ ಇದ್ದಾರೆ, ಯಾವುದು ಇದೆ ಅಂತ ಹೇಳಿದಾಗ, ನಾನು ಹಳೆ ಸಾಕ್ಷಿನ ಜೋಬಲ್ಲಿ ಇಟ್ಕೊಂಡಿದ್ದೀನಿ ಅಂತ ಕೇಳಿದಂತೆ. ಅದಕ್ಕೆ ಬಂತೇಜರು ಹೇಳ್ತಾ ಇದ್ರು, ನಾವು ಹೊಸ ಸಾಕ್ಷಿನ ಹಾಕಬೇಕು ಹೊರತು ಹಳೆ ಸಾಕ್ಷಿನ ಬಿಟ್ಬಿಡ್ಬೇಕಲ್ಲಿ. ಹಳೆ ಸಾಕ್ಷಿ ಯಾವಾಗ ಗೊತ್ತಾಯ್ತಲ್ಲ, ಹಳೆ ಸಾಕ್ಷಿಯಲ್ಲಿ ಹಳೆ ಧರ್ಮದಲ್ಲಿ ನಾವು ಯಾರು ಕೂಡ ಇರಬಾರ್ದು. ಅದು ಕೊಚ್ಚೆಯ ನೀರೋದು, ಕೊಚ್ಚೆ, ಅದು ಬ್ಯಾಡ್ ಸ್ಮೆಲ್. ಇವತ್ತು ನಾವು ಇರ್ತಕ್ಕಂಥ ನಾವು ಅನುಸರಣೆ ಮಾಡ್ತಾ ಇದೀವಲ್ಲ, ಅದು ಬ್ಯಾಡ್ ಸ್ಮೆಲ್. ಅದಕ್ಕೆ ಅದನ್ನು ನಾವು ದೂರ ಇಟ್ಟು ಹೊಸ ದಾರಿಯನ್ನು ಅನುಸರಿಸ್ತಕ್ಕಂಥದ್ದು. ಕೇವಲ ನಾವು ಸಭೆ ಸಮಾರಂಭಗಳಲ್ಲಿ ಮಾತ್ರ ನಾವು ಬುದ್ಧನ ಚಿಂತನೆ, ಅಂಬೇಡ್ಕರ್ ಚಿಂತನೆ ಮಾಡಬಾರ್ದು. ಇವತ್ತು ನಾವು ಬದುಕಿದ್ದೀವಿ, ಸ್ವಾಭಿಮಾನವಾಗಿದ್ದೀವಿ, ಉತ್ತಮವಾದಂಥ ಸ್ಥಾನ ಗಳಿಸಿದ್ದೀವಿ, ಮತ್ತು ಗೌರವವನ್ನು ಪಡೆದಿದ್ದೀವಿ, ಒಂದು ಒಳ್ಳೆ ಬಟ್ಟೆ ಹಾಕೊಂಡಿದ್ದೀವಿ, ಒಳ್ಳೆ ಕಾರಲ್ಲಿ ಹೋಗ್ತಾ ಇದ್ದೀವಿ, ಒಂದು ಒಳ್ಳೆ ಮನೆ ಕಟ್ಟಿದ್ದೀವಿ, ಒಂದು ಒಳ್ಳೆ ಅಧಿಕಾರ ಬಂದಿದೆ ಅಂತ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಮಾತ್ರ ಸಿಕ್ಕಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮರಿಬಾರ್ದು. ಅವ್ರು ತೋರಿಸಿರ್ತಕ್ಕಂಥ ದಾರಿನೂ ಕೂಡ ಮರಿಬಾರ್ದು. ಇಲ್ಲಿ ದಮ್ಮಕ್ಕೆ ದಮ್ಮನೇ ಸಾಟಿ, ಅಂಬೇಡ್ಕರ್ ಸಾಟಿ. ಇಲ್ಲಿ ಯಾರು ಕೂಡ ಮೇಲುವಲ್ಲ ಕೀಳುವಲ್ಲ. ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಸರಿಸಮಾನರು. ನಾವು ಯಾವತ್ತೂ ಕೂಡ ಜಾತಿ ಧರ್ಮ ಯಾವತ್ತೂ ಕೂಡ ನೋಡಿದಂಥವರಲ್ಲ. ಅದಕ್ಕೆ ವಿಶ್ವಾಮಿತ್ರರಿಗೆ ಬುದ್ಧ ವಿಹಾರ ತೆರೆದ ಬಾಗಿಲು. ನಾನು ಯಾವತ್ತೂ ಕೂಡ ಇಲ್ಲಿ ಅಂತರ್ಜಾತಿ ವಿವಾಹಗಳನ್ನ ನಿರಂತರವಾಗಿ ನಡೆಸ್ತೀನಿ. ನನಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೌಲ್ಯಯುತವಾದಂಥ ಮಾನವೀಯತೆ ಧರ್ಮವನ್ನು ಬುದ್ಧನ ಆಶಯದಂತೆ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಿದ್ದೀವಿ. ಅದಕ್ಕಾಗಿ ಈ ಸ್ಥಳಕ್ಕೆ ನಮಗೆ ಬಹಳಷ್ಟು ಕೊರತೆ ಇದೆ. ಸನ್ಮಾನ್ಯ ಮಾದೇವಪ್ಪ ಸರ್ ಇದ್ದಾರೆ, ನೀವು ಸಾವಿರ ಕೆಲಸ ಮಾಡಿರ್ಬೋದು, ಲಕ್ಷ ಕೆಲಸ ಮಾಡಿರ್ಬೋದು, ಆದರೆ ಅಂತಿಮವಾಗಿ ನಿಮ್ಮನ್ನ 1000 ವರ್ಷಗಳ ಕಾಲ ನಿಮ್ಮನ್ನ ನೆನಪಾಗಿಟ್ಕೊಳ್ತಾರೆ ಜನ. 1000 ವರ್ಷಗಳ ಕಾಲ ನೆನಪಾಗಿಟ್ಕೊಳ್ತಾರೆ. ಈ ಬುದ್ಧ ವಿಹಾರವನ್ನ ಅಪ್ಗ್ರೇಡ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನಮಗೆ ಮಳೆ ಬಂದಾಗ ಗಾಬರಿ ಆಗೋದ್ವಿ. ಒಂದು ರೀತಿ ಎಲ್ಲರೂ ಕೂಡ ಪಾಪ ದಿಕ್ಕೆಟ್ಟು ಹೋಗ್ಬಿಟ್ರು. ಮಳೆ ಬರ್ತಿದ್ದಂಗೆ ನಮಗೆ ಕೂರ್ಲಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ನಮಗೆ ನೀವು ಇಲ್ಲಿಗಂಟೆ ಯಾವ ಕೆಲಸ ಮಾಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ. ನಿಮ್ಮೆಲ್ಲ ಕೆಲಸದ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ಈ ಮೈಸೂರಿನ ಸುತ್ತಮುತ್ತಲಕ್ಕೆ ಒಂದು ಬಹಳಷ್ಟು ಎಲ್ಲರೂ ಬರ್ತಾರೆ. ಇಲ್ಲಿ ಶಿಕ್ಷಕರು ಬರ್ತಾರೆ, ಲಾಯರ್ ಬರ್ತಾರೆ, ಪ್ರತಿ ಇಲಾಖೆಗಳು ಕೂಡ ಇಲ್ಲಿ ಬಂದು ಸಮಸ್ಯೆಗಳು ಮತ್ತು ಸಭೆ ಸಮಾರಂಭಗಳನ್ನು ಕೂಡ ಮಾಡ್ಕೊ ಹೋಗ್ತಕ್ಕಂಥದ್ದನ್ನು ಕೂಡ ನಿರಂತರವಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ನಮಗೆ ಸ್ಥಳದ ಅವಕಾಶ ಇದೆ. ತಾವು ಮನಸ್ಸು ಮಾಡಿ ನಿಮಗೆ ಕೈ ಮುಗಿತೀವಿ. ನಾನು ಎಲ್ಲರ ಪರವಾಗಿ ನಾನು ಬೇಡ್ಕೊತಾ ಇದ್ದೀನಿ. ಇದಕ್ಕೆ ಸುಮಾರು ಒಂದು 15 ಕೋಟಿ ಅನುದಾನವನ್ನು ಕೊಟ್ಟು ಇಲ್ಲಿ ಮೇಲೆ ಕೆಳಗಡೆ ನಾವು ಮಳೆ ಬರಲಿ ಬಿಸಿಲು ಬರಲಿ ನಿರಂತರವಾಗಿ ಬುದ್ಧರ ಕಾರ್ಯಕ್ರಮಗಳು, ಅಂಬೇಡ್ಕರ್ ಕಾರ್ಯಕ್ರಮ ಮಾಡಲಿಕ್ಕೆ ಪೂರ್ತಿ ನೆಲಸಮ ಮಾಡಿ ನಮಗೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಈ ಅಕ್ಕಪಕ್ಕದ ಹಳೆ ಬಿಲ್ಡಿಂಗ್ ತೆಗಿಸ್ಬೇಕಂತ ದೊಡ್ಡ ಕೆಲಸ ಅಲ್ಲ, ಅದನ್ನು ನಾವು ಮಾಡ್ಕೊತೀವಿ ಕೆಲಸ. ನೀವು ನಮಗೆ ಮನಸ್ಸು ಮಾಡಿ, ದೊಡ್ಡ ಮನಸ್ಸು ಮಾಡಿ. ಇವತ್ತು ಭಾಳ ದುಃಖ ಆಯಿತು, ನಮಗೆ ಆತಂಕನೂ ಆಯಿತು. ಇದು ಬಹಳಷ್ಟು ಸಾರಿ ನಮಗೆ ಕಳೆದ 19 ವರ್ಷಗಳು ಕೂಡ ನಿರಂತರವಾಗಿ ಆಗ್ತದೆ. 1000 ಜನ ಈ ಥರ ಕಾರ್ಯಕ್ರಮಗಳಿಗೆ ಕೂತ್ಕೊಳ್ಳೋಕ್ಕೆ, ಅದು ಮಳೆ ಬರಲಿ ಬಿಸಿಲು ಬರಲಿ ನಾವು ಕಾರ್ಯಕ್ರಮ ಮಾಡಬೇಕಂದ್ರೆ 100 ಜನ ನೋಡಿ ನಮ್ಗೆ ಯಾರು ಅಂತ ಗೊತ್ತಾಯಿದ್ದಾರೆ. ಇವತ್ತು ಬುದ್ಧರ ಅನುಯಾಯಿಗಳು 100 ಸಂಖ್ಯೆಯಲ್ಲಿ ಇವತ್ತು ಬಂದು ಹೋಗ್ತಾ ಇದ್ದಾರೆ. ನಾವು ನಿರೀಕ್ಷೆನೇ ಇಲ್ಲ.
ಅಷ್ಟು ಇವತ್ತು ಬುದ್ಧನ ಬೆಳಕು ಚೆಲ್ತಾ ಇದೆ. ಯಾಕಂದ್ರೆ ಅದು ಅಂಬೇಡ್ಕರ್ ಅವರ ಆಸೆ ಇದೆಯಲ್ಲ, ಅವ್ರ ಚಿಂತನೆ ಇದೆಯಲ್ಲ, ಅದಕ್ಕೋಸ್ಕರ ನಾನು ಇನ್ನೇನನ್ನು ಕೂಡ ನಿಮ್ಮನ್ನ ಬಯಸೋದಿಲ್ಲ. ಅದಾಗಬೇಕಾಗಿತ್ತು. ಪರಮೇಶ್ವರ್ ಅವ್ರು ಬಂದಿದ್ರೆ ಅಣ್ಣವ್ರಿಗೆ ನಾನು ಮನವಿ ಮಾಡ್ತಿದ್ದೀನಿ. ನಮ್ಮ ಊರಿನಲ್ಲಿ ಒಂದು ಸಿದ್ಧಾರ್ಥ ವಿದ್ಯಾರ್ಥಿ ಶಾಲೆ ಇದೆ. 100 ಸಂಖ್ಯೆಯಲ್ಲಿ ವಿದ್ಯೆ ಕಲ್ತಿರ್ತಕ್ಕಂಥವ್ರು ಬಹಳಷ್ಟು ಇವತ್ತು ನಿವೃತ್ತಿ ಹೊಂದಿದ್ದಾರೆ. ಅದು ಸುಮಾರು 1 ಎಕರೆಗೂ ಹೆಚ್ಚು ಇದೆ. ಅದನ್ನ ಏನಾದ್ರು ಮಾಡಿ ಅವ್ರ ಗಮನಕ್ಕೆ ತಂದು, ಸಂಸ್ಥೆ ಅವ್ರದ್ದಲ್ಲ ಅದು ಜಾಗ, ಅದು ನಿಮಗೆ ಸಂಬಂಧಪಟ್ಟಂಥದ್ದು, ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಯಾವುದಾದ್ರೂ ಕೂಡ ಒಂದು ಉನ್ನತ ಎಜುಕೇಶನ್ ಸಂಸ್ಥೆ ಮಾಡಲಿಕ್ಕೆ ಅದನ್ನು ಅವಕಾಶ ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ಕೂಡ 2ನೇ ಮನವಿ. ಮತ್ತು ಉಳಿದಂಥ ಕೆಲಸಗಳು ಯಾವ್ಯಾವುದಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅಶೋಕಪುರಂ ಅಭಿವೃದ್ಧಿ ಇರ್ಬೋದು, ಗಾಂಧಿನಗರ ಅಭಿವೃದ್ಧಿ, ಸುತ್ತಮುತ್ತಲ ಅಭಿವೃದ್ಧಿಗೆ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಉತ್ತಮವಾದಂಥ ಹೃದಯವಂತಿಕೆಯಲ್ಲಿ ಇವತ್ತು ಕೆಲಸ ನಡೀತಿದೆ. ಅದ್ರ ಬಗ್ಗೆ ಇಲ್ಲ. ಈಗಾಗಲೇ ಅಂಬೇಡ್ಕರ್ ಸಮುದಾಯ ಭವನ ಕೂಡ ನಮಗೆ ಆಗಸ್ಟ್ಗೆ ಕೊಡ್ತೀವಿ ಅಂತಕ್ಕಂಥದ್ದಿದ್ರೆ ತಾವು ಡಿಸೆಂಬರ್ 6ಕ್ಕೆ ಅದು ಉದ್ಘಾಟನೆ ಆಗಲೇಬೇಕು. ಡಿಸೆಂಬರ್ 6ಕ್ಕೆ ಉದ್ಘಾಟನೆ ಆಗಲೇಬೇಕು ಅಂತಕ್ಕಂಥ ಸಂಕಲ್ಪವನ್ನು ಕೂಡ ನೀವು ಮಾಡಿದ್ರಿ, ನಾವು ಮಾಡಿದ್ರಿ. ಅದಕ್ಕೆ ಸುಮಾರು 1 ಲಕ್ಷ ಜನ ಸೇರೋಣ. ಆಗಲಿಕ್ಕೆ 1 ಲಕ್ಷ ಜನ ನಾವೇನಿದ್ರು ಕೂಡ ನಮ್ಮ ಶಕ್ತಿ ಜನಸಂಖ್ಯೆಯ ಮೂಲಕನೇ ನಾವು ನಮ್ಗೆ ಹಕ್ಕು ಅಧಿಕಾರ, ನಾವು ಪ್ರಬುದ್ಧ ಭಾರತ ಕಟ್ಟಬೇಕು ಅಂತ ಹೇಳಿದ್ರೆ ನಾವು ತ್ಯಾಗ ಮಾಡಬೇಕು, ನಮ್ಮ ಸ್ವಾರ್ಥಧನವನ್ನು ಬಿಡಬೇಕು. ನಮ್ಮ ಸಭೆ ಸಮಾರಂಭಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆ ನಾವು ಸೇರಬೇಕು. ಭಗ್ನಗೊಳಿಸಿರ್ತಕ್ಕಂಥವ್ರು ಅವ್ರನ್ನ ನಾವು ಭಗವಾನ್ ಅಂತ ಕರೀತೀವಿ. ಭಗವಾನ್ ಬುದ್ಧರು ಇವುಗಳನ್ನ ನಾಶ ಮಾಡಿದ್ದರಿಂದ ಅವರನ್ನ ನಾವು ಭಗವಾನ್ ಬುದ್ಧ ಅಂತ ಕರಿತೀವಿ ನಾವು. ಈ ಸಂದರ್ಭದಲ್ಲಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬುದ್ಧ ನಿಷ್ಧಮ್ಮದಲ್ಲಿ ಭಗವಾನ್ ಬುದ್ಧರ ಚಿಂತನೆಗಳು 3 ಅಂಶಗಳ ಮೇಲೆ ನಿಂತಿವೆ ಅಂತ ಹೇಳ್ತಾರೆ. 1ನೇ ಅಂಶ ವೈಜ್ಞಾನಿಕವಾದದ್ದು. ಭಗವಾನ್ ಬುದ್ಧರ ಚಿಂತನೆಗಳೆಲ್ಲ ವೈಜ್ಞಾನಿಕವಾದದ್ದು. ಯಾಕೆ ಅಂತಂದ್ರೆ ಅವರದ್ದು ಸಂಪೂರ್ಣವಾಗಿ ಕಾರಣ ಪರಿಣಾಮ ಸಂಬಂಧದಲ್ಲಿ ನಿಂತಿದೆ. ಕಾರಣ ಪರಿಣಾಮ ಪರಿಹಾರ. ಯಾವುದೇ ಸಮಸ್ಯೆಗಾದರೂ ಸರಿ ಒಂದು ಕಾರಣ ಇರುತ್ತೆ, ಒಂದು ಪರಿಣಾಮ ಇರುತ್ತದೆ ಅದರದ್ದು, ಮತ್ತೆ ಪರಿಹಾರ ಇರುತ್ತೆ. ಮತ್ತೆ 2ನೇದು ನೈತಿಕತೆಯನ್ನ ಹೊಂದಿರುತ್ತೆ. ಇದು 2ನೇ ಅಂಶ ಭಗವಾನ್ ಬುದ್ಧರಲ್ಲಿ ಇರ್ತಕ್ಕಂಥದ್ದು ಬಾಬಾ ಸಾಹೇಬರ ಪ್ರಕಾರ. 3ನೇದು ಬಡತನವನ್ನು ವೈಭವೀಕರಿಸುವುದಿಲ್ಲ. ಭಗವಾನ್ ಬುದ್ಧರವರ ಚಿಂತನೆ ಬಡತನವನ್ನು ವೈಭವೀಕರಿಸುವುದಿಲ್ಲ ಅಥವಾ ದಾರಿದ್ರ್ಯವನ್ನು ನಿರಾಕರಣೆ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಗವಾನ್ ಬುದ್ಧರ ಅನುಯಾಯಿಗಳು ಆ ತ್ರಿಪಿಟಕಗಳನ್ನೆಲ್ಲ ಅಧ್ಯಯನ ಮಾಡಿ, ಅಂದರೆ ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ, ಇಷ್ಟನ್ನು ಕೂಡ ಅಧ್ಯಯನ ಮಾಡಿ ಅದು ಹೆಂಗೆ ವೈಜ್ಞಾನಿಕವಾದದ್ದು, ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳು ಹೆಂಗೆ ವೈಜ್ಞಾನಿಕವಾಗಿವೆ ಅನ್ನೋದನ್ನ ಅವರು ಸಾದರಪಡಿಸ್ತಾರೆ. ಅದರ ಮೊದಲನೇದಾಗಿ ಪ್ರಿನ್ಸಿಪಲ್ ಆಫ್ ಆರಿಜಿನ್, ಹುಟ್ಟು ನಿಯಮ ಅಂತ ಹೇಳಿ. ಇದರಲ್ಲಿ ಭಗವಾನ್ ಬುದ್ಧರು ಏನಪ್ಪ ಹೇಳ್ತಾರೆ ಅಂತಂದ್ರೆ, ಈ ಪ್ರಪಂಚ ಅಥವಾ ಏನು ಈ ವಿಶ್ವ ಅನ್ನೋದಿದೆಯಲ್ಲ, ಇದು ಯಾವಾಗ ಹುಟ್ಟು ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಇದು ವಿಕಾಸ ಆಗ್ತಾ ಇದೆ, ಎವಲ್ಯೂಷನ್ ಆಗ್ತಾ ಇದೆ, ವಿಕಾಸ ಆಗ್ತಾ ಇದೆ ಈ ಜಗತ್ತು. ಸೊ ಇದು ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ ಅಂತ ಭಗವಾನ್ ಬುದ್ಧರು ಆ ಕಾಲದೇನೆ ಹೆಂಗೆ ವಿಶ್ವ ವಿಕಾಸ ಆಗ್ತಾ ಇದೆ ಅನ್ನೋದನ್ನ ವ್ಯಕ್ತಪಡಿಸ್ತಾರೆ. ಅದು ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ. 2ನೇದಾಗಿ ಪ್ರಿನ್ಸಿಪಲ್ ಆಫ್ ಸೀಡ್, ಬೀಜ ನಿಯಮ. ಬೀಜ ನಿಯಮ ಅಂತಂದ್ರೆ ಭಗವಾನ್ ಬುದ್ಧರು ಇಲ್ಲಿ ಹೇಗೆ ಜೀವಿಗಳು ವಿಕಾಸ ಆದವು, ಈ ಭೂಮಿ ಮೇಲೆ ಜೀವಿಗಳು ಹೇಗೆ ವಿಕಾಸ ಆದವು ಅನ್ನೋದನ್ನ ಅದರಲ್ಲಿ ಅವರು ವ್ಯಕ್ತಪಡಿಸ್ತಾರೆ. 3ನೇದಾಗಿ ಚಿತ್ತ ನಿಯಮ, ಪ್ರಿನ್ಸಿಪಲ್ ಆಫ್ ಮೈಂಡ್, ಮನಸ್ಸು. ಸೊ ಈ ಮನಸ್ಸು ಯಾವ ತರ ಚಲನಶೀಲವಾಗಿದೆ, ಸೊ ಈ ಚಲನಶೀಲವಾದಂತಹ ಮನಸ್ಸನ್ನ ಹೆಂಗೆ ನಿಗ್ರಹ ಮಾಡಬೇಕು ಅಂತ ನೀವು ಇವತ್ತು ಕೂಡ ನಿಮಾನ್ಸಲ ನೋಡಿ. ನೀವು ನಿಮಾನ್ಸಲ ಒಂದು ದೊಡ್ಡ ಲೈಬ್ರರಿ ಇದೆ. ಆ ಲೈಬ್ರರಿಲಿ ಭಗವಾನ್ ಬುದ್ಧರ ಫಸ್ಟ್ ಅವರ ಇದನ್ನ ಇಟ್ಟಿದ್ದಾರೆ. ಅದನ್ನ ಇಟ್ಬಿಟ್ಟು ಸುತ್ತಲೂ ಭಗವಾನ್ ಬುದ್ಧರ ಚಿಂತನೆಗಳಿರ್ತಕ್ಕಂಥ ಬುಕ್ಸ್ ಅನ್ನು ಜೋಡಿಸಿದ್ದಾರೆ. ಯಾಕೆಂದರೆ ನಿಮಾನ್ಸಲ್ಲಿ ಈ ಸೈಕಾಲಜಿ ಸೈಕಿಯಾಟ್ರಿಸ್ಟ್ ಅಧ್ಯಯನ ಮಾಡೋರು ಭಗವಾನ್ ಬುದ್ಧರು ಓದಿಲ್ಲ ಅಂದ್ರೆ ಅದು ಸಂಪೂರ್ಣವಾಗಿ ಅಪೂರ್ಣ ಆಗಿರುತ್ತೆ ಅವರ ವಿದ್ಯೆ. ಹಾಗಾಗಿ ಭಗವಾನ್ ಬುದ್ಧರ ಇದು ಚಿತ್ತ ನಿಯಮದಲ್ಲಿ ಈ ಮನಸ್ಸಿನ ಬಗ್ಗೆ ಅವರು
ಹೇಳ್ತಾರೆ. ಮತ್ತೆ ನಾಲ್ಕನೇದಾಗಿ ಕಮ್ಮ ನಿಯಮ, ಪ್ರಿನ್ಸಿಪಲ್ ಆಫ್ ಆಕ್ಷನ್. ಸೊ ಪ್ರಿನ್ಸಿಪಲ್ ಆಫ್ ಆಕ್ಷನ್ ಅಲ್ಲಿ ಇಲ್ಲಿ ನಾವು ಏನು ಕ್ರಿಯೆ ಮಾಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ. ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಬದು ಬರುತ್ತೆ, ಕಮ್ಮ ನಿಯಮ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಕಮ್ಮ ನಿಯಮದ ಪ್ರಕಾರ ನಮ್ಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತೇಳಿ ಅವರು ತುಂಬಾ ವಿವರಣೆನ ಕೊಟ್ಟಿದ್ದಾರೆ. ನಾವು ವಿವರಣೆಗಳಿಗೆ ಹೋಗೋದಿಲ್ಲ. ಇನ್ನು ಕೊನೆಯದಾಗಿ ಧಮ್ಮ ನಿಯಮ. ಧಮ್ಮ ನಿಯಮ ಅಂತಂದ್ರೆ ಈ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಈ ಜೀವನ ಇದೆಯಲ್ಲ, ಈ ಜೀವನಗಳಲ್ಲಿ ಮಾನವನ ನಡವಳಿಕೆ ಹೆಂಗಿರ್ಬೇಕು, ಯಾವ ತರ ತೀರ್ಮಾನಗಳನ್ನ ಮಾಡ್ಕೊಂಡು ಬದುಕನ್ನ ಕಟ್ಕೋಬೇಕು ಅನ್ನೋದು ಧಮ್ಮ ನಿಯಮ. ಅಂದ್ರೆ ಇಲ್ಲಿ ಬಂಧುಗಳೇ ಗಮನಿಸಿ, ಭಗವಾನ್ ಬುದ್ಧರು ಮೊದಲು ಫಿಸಿಕಲ್ ಸೈಂಟಿಸ್ಟ್ ಆಗಿರ್ತಾರೆ, ಫಿಸಿಕ್ಸ್ ಈ ಭೌತಿಕ ವಿಜ್ಞಾನಿಯಾಗಿ, ಕೊನೆಗಾಲಕ ಸಾಮಾಜಿಕ ವಿಜ್ಞಾನಿಯಾಗಿ ನಮಗೆ ಕಂಡು ಬರ್ತಾರೆ. ಸೊ ನೋಡಿ, ಮೊದಲನೇದಾಗಿ ಈ ವಿಶ್ವದ ಹುಟ್ಟನ್ನ ಅವರು ಹೆಂಗ್ ವಿಕಾಸ ಆಯ್ತು ಅಂತ ವಿವರಣೆ ಮಾಡಬೇಕಾದ್ರೆ ಅವರು ಸೈಂಟಿಸ್ಟ್ ಆಗ್ತಾರೆ. ಯಾವ ಸೈಂಟಿಸ್ಟ್ ಆಗ್ತಾರೆ ಅವರು? ಫಿಸಿಕ್ಸ್. ಯಾಕೆಂತಾರೆ ನಿಮ್ಗೆ ಗೊತ್ತು, ಫಿಸಿಕ್ಸ್ ಕೆಮಿಸ್ಟ್ರಲ್ಲಿ ಅಣುಗಳು ಯಾವ ತರ ಹೊಂದಾಣಿಕೆ ಆಗ್ತವೆ, ಸಂಘಟನೆ ಆಗ್ತವೆ, ವಿಘಟನೆ ಆಗ್ತವೆ, ನ್ಯೂಟ್ರಾನು, ಪ್ರೋಟಾನು, ಅದೆಲ್ಲ ಬರುತ್ತೆ. ಅದು ಅಣು ವಿಜ್ಞಾನದಲ್ಲಿ ಅದಿರಲಿ. ಅದು ಒಟ್ಟಿನಲ್ಲಿ ಸೈನ್ಸ್ ಇಂದ, ವಿಜ್ಞಾನದಿಂದ ಅವರು ಸಂಪೂರ್ಣವಾಗಿ ಆನಂತರ ಮಾನವ ವಿಜ್ಞಾನಕ್ಕೆ ಬರ್ತಾರೆ, ಅವರು ಸೋಷಿಯಲ್ ಸೈಂಟಿಸ್ಟ್ ಆಗ್ತಾರೆ ಅವರು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.